ನಮಸ್ತೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೆ ಕಡಿಮೆ ಇರುವ ವಿಧಾನದ ಓಜಿವನ್ನು ನೋಡಿದ್ದೇವೆ. ಈಗ ಅಧಿಕ ಇರುವ ವಿಧಾನದ ಓಜಿವ್ ಗ್ರಾಫನ್ನು ಬಿಡಿಸುವುದು ಹೇಗೆ ಅಂತೇಳಿ ನೋಡುವ. ಒಂದು ಲೆಕ್ಕ ನೋಡುವ. 100 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳನ್ನು ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ನೀಡಿದೆ. ಅದಕ್ಕೆ ಅಧಿಕ ಇರುವ ವಿಧಾನದ ಓಜಿವನ್ನು ರಚಿಸಬೇಕು. ಸೊ ಇದು ಕೊಟ್ಟಂಥ ಆವೃತ್ತಿ ವಿತರಣಾ ಪಟ್ಟಿ. ನಾವು ಸರಿಯಾಗಿ ಮೊದಲು ಪ್ರಶ್ನೆಯನ್ನು ಓದಿ ಅದು ಕಡಿಮೆ ಕೊಟ್ಟಿದ್ದಾರಾ ಮತ್ತು ಅಧಿಕವನ್ನು ಕೊಟ್ಟಿದ್ದಾರಾ ಅಂತೇಳಿ ಮಾರ್ಕ್ ಮಾಡಿಕೊಳ್ಬೇಕು. ನಂತರ ಅಧಿಕ ಅಂತ ಹೇಳಿದ ಕೂಡಲೇ ಇಲ್ಲಿ ವರ್ಗಾಂತರದಲ್ಲಿ ಎಲ್ಲಿಂದ ಅಧಿಕ, ಇದು 10ರಿಂದ 20 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 10, ಅಂದರೆ 10ಕ್ಕಿಂತ ಅಧಿಕ. ಹಾಗಾಗಿ 10ಕ್ಕಿಂತ ಅಧಿಕ. ಇಲ್ಲಿ 20ಕ್ಕಿಂತ ಅಧಿಕ, 30ಕ್ಕಿಂತ ಕಡಿಮೆ, ಅಂದರೆ 20 ಮತ್ತು 30ರ ನಡುವೆ ಅಂಕಗಳನ್ನು ಪಡ್ಕೊಂಡವರು. ಹಾಗಾಗಿ 20ಕ್ಕಿಂತ ಅಧಿಕ. ಇಲ್ಲಿ 30ಕ್ಕಿಂತ ಅಧಿಕ, ಇಲ್ಲಿ 40ಕ್ಕಿಂತ ಅಧಿಕ, 50ಕ್ಕಿಂತ ಅಧಿಕ, ಹಾಗೆ 60ಕ್ಕಿಂತ ಅಧಿಕ. ನಂತರ ಇಲ್ಲಿ ಸಂಚಿತ ಆವೃತ್ತಿ ಬರೆಯುವಾಗ ಕಡಿಮೆ ಮತ್ತು ಅಧಿಕ ಓಜಿವಿಗಿರುವಂಥ ವ್ಯತ್ಯಾಸ ಸಂಚಿತ ಆವೃತ್ತಿ ಬರೆಯುವಾಗ ಗೊತ್ತಾಗ್ತದೆ. ಏನು ಅಂತ ಹೇಳಿದರೆ, ಕಡಿಮೆಯಲ್ಲಿ ಬರೆಯುವಾಗ ನಾವು ಮೇಲಿಂದ ಕೆಳಗೆ ಕೂಡಿಸಿಕೊಂಡು ಹೋಗ್ತೇವೆ. ಸರಿ ನೆನಪಿಟ್ಟುಕೊಳ್ಬೇಕು. ಅಧಿಕ ಇರುವ ಓಜಿವನ್ನು ಮಾಡುವಾಗ ನಾವು ಕೆಳಗಿಂದ ಮೇಲೆ ಕೂಡಿಸಿಕೊಂಡು ಹೋಗಬೇಕು. ಸೊ ಫಸ್ಟಿಗೆ ಹಾಗಾದರೆ ನಾವು ಇಲ್ಲಿ ಬರೆಯುವುದು 70ಕ್ಕಿಂತ, ಇಲ್ಲಿ 60ಕ್ಕಿಂತ ಅಧಿಕ, ನಂತರ 60ರಿಂದ 70, 70ಕ್ಕಿಂತ ಹೆಚ್ಚು. ಸೊ ಇಲ್ಲಿ ಈ 5 ಇಲ್ಲಿಗೆ ಬರ್ತದೆ. ನಂತರ ಕೂಡಿಸ್ತಾ ಹೋಗಿ 5 + 8, 5 + 8 13. ನಂತರ ಈ ರೀತಿ ಹೋಗಬೇಕು. 13ಅನ್ನು ಅದರ ನೆಕ್ಸ್ಟ್ ನಂಬರ್ 32ಕ್ಕೆ ಕೂಡಿಸಿ, ಆಗ ಎಷ್ಟಾಯ್ತದು 45. ನಂತರ ಮೇಲೆ ಹೋಗಬೇಕು. 45ಕ್ಕೆ 30ಅನ್ನು ಕೂಡಿಸಿ, ಆಗ ಅದು 75 ಆಯಿತು. ನಂತರ 75ಕ್ಕೆ 15ಅನ್ನು ಕೂಡಿಸಿ, ಆಗ ಅದು 90 ಆಯಿತು. ನಂತರ ಈ 90ಕ್ಕೆ 10ಅನ್ನು ಕೂಡಿಸಿ, ಆಗ 100 ಆಯಿತು. 100 ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ನಮಗೆ ಆವೃತ್ತಿಯ ಮೊತ್ತ ಮಾಡುವಾಗ ಇಲ್ಲಿ 100 ಬರಬೇಕು. ಸೊ ಹಾಗಾಗಿ ನಾವು ಕೂಡಿಸಿದ್ದು ಸರಿ ಉಂಟಾ ಅಂತ ಗೊತ್ತಾಗ್ತದೆ. ಇಲ್ಲ, ನಾವು 100ರಿಂದ ಒಂದೊಂದನ್ನೇ ಕಳೀತಾ ಬರಬೇಕು. ಸೊ ಕಳೆಯುವುದಕ್ಕಿಂತ ಕೂಡಿಸುವುದು ಸುಲಭ. ನೆನಪಿಟ್ಕೊಳ್ಳಿ, ಕಡಿಮೆ ಓಜಿಯುನಲ್ಲಿ ಮೇಲಿಂದ ಕೆಳಗೆ ಕೂಡಿಸಿಕೊಂಡು ಬಂದರೆ, ಅಧಿಕ ಓಜಿಯುನಲ್ಲಿ ಕೆಳಗಿನಿಂದ ಮೇಲೆ ಕೂಡಿಸಿಕೊಂಡು ಹೋಗಬೇಕು. ಇನ್ನು ಓಜಿಯು ಗ್ರಾಫನ್ನು ಮಾಡುವ. ಅದರಲ್ಲಿ ಗಮನಿಸಿ, ಇಲ್ಲಿ ಎಕ್ಸ್ ಅಕ್ಷದಲ್ಲಿ ವರ್ಗಾಂತರ, ವೈ ಅಕ್ಷದಲ್ಲಿ ಗುರುತಿಸಬೇಕು ಸಂಚಿತ ಆವೃತ್ತಿಯನ್ನು ಗುರುತಿಸಬೇಕು. ಈಗ ನೋಡಿ, ಇಲ್ಲಿ ವರ್ಗಾಂತರ 10ರಿಂದ 20, 20ರಿಂದ 30, ಹಾಗೆ 60ರಿಂದ 70 ಅಂತಿದೆ. ಹಾಗಾಗಿ ನಾವು ಪ್ರತಿಯೊಂದು ಸೆಂಟಿಮೀಟರನ್ನು 10 ಮಾನ ಅಂತೇಳಿ ತಗೊಳ್ಳುವ. 10, 20, 30, 40, 50, 60, 70, 80, 90, 100 ತನಕ ಇರಲಿ. ಅದೇ ಥರ ವೈ ಅಕ್ಷದಲ್ಲಿ ಗಮನಿಸಿ, ಸಂಚಿತ ಆವೃತ್ತಿ ಕೂಡ 5ರಿಂದ 100 ತನಕ ಇದೆ. ಹಾಗಾಗಿ ಇದನ್ನು ಕೂಡ ನಾವು 10, 20 ಅಂತಲೇ ತೆಗೆದುಕೊಳ್ಳುವ. 40, 50, 60, 70, 80, 90, 100, 110. ಈಗ ಮಾನ ಬರೆಯುವಾಗ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಸಮ 10 ಮಾನ. ಇಲ್ಲಿ 1 ಸೆಂಟಿಮೀಟರ್ಗೆ ನಾವು 10 ಅಂತೇಳಿ ತಗೊಂಡಿದ್ದೇವೆ. ಅದೇ ರೀತಿ ವೈ ಅಕ್ಷದಲ್ಲಿ ಕೂಡ 1 ಸೆಂಟಿಮೀಟರ್ ಸಮ 10 ಮಾನಗಳಾಗಿರ್ತವೆ. ಈಗ ನಾವು ಇದನ್ನು ಗುರುತಿಸುವ. ಸೊ ಗುರುತಿಸುವಾಗ ನಾವು ಯಾವುದನ್ನು ಗುರುತಿಸಬೇಕು ಅಂತ ಹೇಳಿದರೆ 10ಕ್ಕಿಂತ ಅಧಿಕ. ಸೊ ಇಲ್ಲಿ ಮೊದಲು 10ರಲ್ಲಿ ಗುರುತಿಸ್ಕೊಳ್ಬೇಕು.
ಎಷ್ಟು ಅದು ಅಂತೇಳಿದರೆ 100. ಸೊ 10ಕ್ಕೆ 100 ಇದರ ಪಾಯಿಂಟ್ ಇಲ್ಲಿದೆ. ನಂತರ 20ಕ್ಕೆ 90 ಗುರ್ತಿಸಿಕೊಂಡು ಹೋಗುವ. ನಂತರ 30ಕ್ಕೆ 75, ಇಲ್ಲಿ 75, 70 ಮತ್ತು 80ರ ಮಧ್ಯದಲ್ಲಿ 75 ಇದೆ. ಇನ್ನು 40ಕ್ಕೆ 45, 40 ಮತ್ತು 50ರ ಮಧ್ಯದಲ್ಲಿ 45 ಇದೆ. 50ಕ್ಕೆ 13, 13 ಅಂದರೆ 10 ಮತ್ತು 20ರ ನಡುವೆ 1, 2, 3ನೇ ಗೆರೆ 13. ನಂತರ ಲಾಸ್ಟ್ ಇದ್ದು 60ಕ್ಕೆ 5, ಇದು 0 ಮತ್ತು 10ರ ನಡುವೆ ಇದೆ. ಇದನ್ನು ಗುರುತಿಸಿಕೊಂಡು ನಂತರ ಯಾವುದೇ ಸ್ಕೇಲನ್ನು ಬಳಸದೆ ಫ್ರೀ ಹ್ಯಾಂಡ್ ಅಂದರೆ ಕೈಯಲ್ಲೇ ಪೆನ್ಸಿಲ್ನಲ್ಲೇ ಒಂದು ವಕ್ರರೇಖೆಯನ್ನು ಗುರುತಿಸಿಕೊಂಡು ಹೋಗೋದು. ಆ ವಕ್ರರೇಖೆಯಲ್ಲಿ ಪ್ರತಿಯೊಂದು ಕೂಡ ಪಾಯಿಂಟ್ಗಳು ಬರಬೇಕು. ಕಡೆಗೆ ಈ 60 ಆದ ಮೇಲೆ ನಂತರ 10 ಏನಿದೆ ಅದನ್ನು 70ಕ್ಕೆ ಇಲ್ಲಿ ಜಾಯಿಂಟ್ ಮಾಡಿಬಿಡಿ. ಅಲ್ಲಿಗೆ ನಮ್ಮ ಅಧಿಕ ಇರುವ ಓಜಿಯು ನಕ್ಷೆ ತಯಾರಾಗ್ತದೆ. ಬಾಯ್ ಬಾಯ್.